ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿಯನ್ಮಿ ಟಾಕ್ಸ್. ಸೊ ಇವತ್ತಂತೂ ಒಂದು ಸ್ಪೆಷಲ್ ಅಂದರೆ ಸ್ಪೆಷಲ್ ಆಗಿರುವಂತಹ ವಿಡಿಯೋ. ಅದರಲ್ಲೂ ಸ್ಪೆಷಲ್ ಯಾರಿಗೆ ಅಂದ್ಕೊಂಡಿದ್ದೀರಾ? ನಮ್ಮ ಬಿಪುಲ್ಗೆ ಸ್ಪೆಷಲ್ಲು. ಯಾಕೆ ಅಂದರೆ ಆಲ್ಮೋಸ್ಟ್ ಅವನು ಹುಟ್ಟಿದಾಗಿಂದ ಒಂದೇ ಸಲ ಇಷ್ಟೊಂದು ಬಟ್ಟೆಗಳ ರಾಶಿ ನೀವೇನು ನೋಡ್ತಾ ಇದ್ದೀರಾ ನೋಡಿ. ಇಷ್ಟು ಬಟ್ಟೆನೂ ಸಹ ಎಲ್ಲ ಹೊಸ ಬಟ್ಟೆನೇ. ಇಷ್ಟು ಬಟ್ಟೆಗಳನ್ನ ಒಂದೇ ದಿನದಲ್ಲಿ ನಾವು ಶಾಪಿಂಗ್ ಮಾಡಿರೋದು ಅವನಿಗೋಸ್ಕರ ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಬಟ್ಟೆಗಳನ್ನ ಒಂದೇ ಸಲ ನಾನು ತೊಗೊಂಡೆ, ಅದರಲ್ಲೂ ನಮ್ಮ ಬಿಪುಲ್ಗೆ ಸ್ಪೆಷಲ್ ಡೇ, ನಾನು ಅವ್ನು ಬಟ್ಟೆ ತಂದಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಇಷ್ಟು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ಅವನಿಗೆ ಇಷ್ಟು ದಿನ ನಾನು ಯಾವತ್ತೂ ಬಟ್ಟೆನೇ ನಾವು ತೊಗೊಟ್ಟಿಲ್ವಾ ಅಂತ ನೀವು ಅಂದ್ಕೊಳ್ಬೋದು. ಹಾಗೆಲ್ಲ ಏನೂ ಇಲ್ಲ. ಬಟ್ಟೆಗಳನ್ನ ನಾವು ಆಗಾಗ ತೆಗಿತಾನೆ ಇರ್ತೀವಿ ಮಕ್ಕಳಿಗೆ, ಆದರೆ ಲಿಮಿಟಾಗಿ ತಗೊಳ್ತಾ ಇರ್ತೀವಿ. ಅಂದರೆ ಎಷ್ಟು ಅವಶ್ಯಕತೆನೋ ಅಷ್ಟು. ಸಾಮಾನ್ಯವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಅವರು ಡೈಲಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡೋದಿಲ್ಲ. ಇನ್ನು ಫಂಕ್ಷನ್ಸ್ಗೆ ಹೋಗೋದಕ್ಕಂತೂ ಆಲ್ಮೋಸ್ಟು ಆಗಾಗ ಹಬ್ಬಗಳಿಗೆ ಮತ್ತು ಆಗ ಈಗ ತೆಗ್ದಿರೋ ಎಲ್ಲನೂ ಫಂಕ್ಷನ್ಸ್ಗೆ ಆಗೋ ರೀತಿಯೇ ನಾವು ತೊಗೊಳ್ತಾ ಇರ್ತೀವಿ. ಆ ಬಟ್ಟೆ ಒಂದು ಅಷ್ಟು ಫಂಕ್ಷನ್ಸ್ಗೆ ಹಾಕಿದ್ಮೇಲೆ ಮತ್ತೆ ಅದನ್ನ ಡೈಲಿ ಯೂಸ್ಗೆ ಆ ರೀತಿ ಯೂಸ್ ಮಾಡ್ತಾ ಇರ್ತೀವಿ. ಸುಮ್ಮನೆ ವೇಸ್ಟಾಗಿ ಬಟ್ಟೆಗಳನ್ನ ಮಕ್ಕಳಿಗೆ ನಾನು ತೆಗಿತಾ ಇರಲಿಲ್ಲ. ಬಟ್ ಈ ಸಲ ಮಾತ್ರ ಬಟ್ಟೆಗಳು ಇಷ್ಟು ಬಟ್ಟೆಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಯಾಕೆ ರೀಸನ್ ಅಂದರೆ ಇದಕ್ಕೆ ಒಂದು 2 ರೀಸನ್ ಅನ್ನೋದಿದೆ. ಫಸ್ಟ್ ರೀಸನ್ ಬಂದುಬಿಟ್ಟು ನಮ್ಮ ಬಿಪುಲ್ ಇದಕ್ಕೆ ಮುಂಚೆ ಲಾಸ್ಟ್ ಇಯರು ಅದಕ್ಕೆ ಮುಂಚೆ ಎಲ್ಲನೂ ಸಹ ಒಂದು ಐಟು ಒಂದು ಪರ್ಸ್ನಾಲಿಟಿ ಅನ್ನೋದು ಆಲ್ಮೋಸ್ಟ್ ಅಷ್ಟಿತ್ತು. ಅಂದರೆ ಇದ್ದಿದ್ದ ಬಟ್ಟೆಗಳೆಲ್ಲ ಅವಾಗ ಸರಿ ಹೋಗ್ತಾ ಇತ್ತು. ಬಟ್ ಈ ವರ್ಷ ಅವನು ವಾಲಿಬಾಲ್ಗೆ ಜಾಯ್ನ್ ಆಗಿದ್ದ. ವಾಲಿಬಾಲಲ್ಲಿ ಅವನು ವಾಲಿಬಾಲಲ್ಲಿ ಏನು ಪ್ಲಸ್ ಅಂತೆ, ಸ್ಟ್ರೈಕರ್ ಅಂತೆ. ಸ್ಟ್ರೈಕ್ ಮಾಡಿ 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 ಏನಾಗಿದ್ದಾನೆ, ಉದ್ದ ಆಗ್ಬಿಟ್ಟಿದ್ದಾನೆ, ನನ್ನಷ್ಟು ಉದ್ದ ಬಂದ್ಬಿಟ್ಟಿದ್ದಾನೆ. ಸೊ ಹಳೆ ಬಟ್ಟೆಗಳೆಲ್ಲ ಅವನಿಗೆ ಆಲ್ಮೋಸ್ಟ್ ಶಾರ್ಟ್ಸ್ ಎಲ್ಲ ಸಹ ಮೇಲಕ್ಕೆ ಹೋಗ್ಬಿಟ್ಟಿದೆ, ಟೀ ಶರ್ಟ್ಸ್ ಎಲ್ಲ ಮೇಲಕ್ಕೆ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಸಲ ನಮಗೆ ಇಷ್ಟು ಬಟ್ಟೆಗಳು ತಗೊಳ್ಳುವಂತಹ ಒಂದು ಅನಿವಾರ್ಯತೆ ಅನ್ನೋದು ಬಂತು. ಇನ್ನು ಸೆಕೆಂಡ್ ರೀಸನ್ ಏನಪ್ಪ ಅಂದರೆ, ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಟ್ಟೆಗಳು ಮನೆಯಲ್ಲಿರುವಾಗ ಬೇಕೇ ಬೇಕಲ್ವಾ. ಅದ್ರ ಜೊತೆಗೆ ನೀವು ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ಒಂದು ಸಮ್ಮರ್ ಕ್ಯಾಂಪ್ನ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಆ ಒಂದು ಸಮ್ಮರ್ ಕ್ಯಾಂಪ್ಗೆ ನಾನು ಬಿಪುಲ್ನ ಜಾಯಿನ್ ಮಾಡ್ತೀನಿ ಅಂತಲೂ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಅವನ್ನ ಜಾಯಿನ್ ಆಗಿದ್ದಾನೆ. ಇನ್ನು ಸಮ್ಮರ್ ಕ್ಯಾಂಪ್ಗೆ ಹೋಗಬೇಕು ಅಂದರೆ ಬಟ್ಟೆ 10 ಡೇಸ್ ಅಲ್ಲೇ ರೆಸಿಡೆನ್ಸಿಯಲ್ ಬೇರೆ, ಅಂದರೆ ಅಲ್ಲೇ ಇರೋದು, ಬೆಳಿಗ್ಗೆ ರಾತ್ರಿ ಅಲ್ಲೇ ಇದ್ದು ಅವರು 10 ದಿನ ಮುಗಿಸ್ಕೊಂಡು ಬರ್ತಾರೆ. 10 ದಿನನೂ ಅಲ್ಲೇ ಇರೋದ್ರಿಂದ ಅಲ್ಲಿ ಹಾಕ್ಕೊಳ್ಳೋದಕ್ಕೆ ಬಟ್ಟೆಗಳು ಅನ್ನೋದು ಅವಶ್ಯಕತೆ ಇರುತ್ತಲ್ವಾ. ಇನ್ನು ನಾನು ಆಗ್ಲೇ ಸ್ಟಾರ್ಟಿಂಗಿಂದ ಹೇಳ್ದಂಗೆ ಅವನ ಹತ್ರ ಇದ್ದಿದ್ದ ಬಟ್ಟೆ ಎಲ್ಲನೂ ಸಹ ಈಗ ಆಲ್ಮೋಸ್ಟ್ ಎಲ್ಲ ಹಳೆವಾಗ್ಬಿಟ್ಟಿದ್ದಾವೆ, ಮೇಲಕ್ಕಾಗ್ಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಸಮ್ಮರ್ ಕ್ಯಾಂಪ್ಗೋಸ್ಕರ, ಹಾಗೆ ಈ ಒಂದು ಸಮ್ಮರ್ ಕಂಟಿನ್ಯೂ ಆಗುತ್ತಲ್ವಾ. ಸೊ ಈ ಒಂದು ಸಮ್ಮರಲ್ಲಿ ಆಟ ಆಡೋದಕ್ಕೋಸ್ಕರ ಅವನಿಗೆ ಇಲ್ಲಿ ಇಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾದರೆ ಬನ್ನಿ, ಈಗ ಯಾವೆಲ್ಲ ರೀತಿಯಾದಂತಹ ಬಟ್ಟೆಗಳನ್ನ ನಾನು ತೊಗೊಂಡು ಬಂದಿದ್ದೀನಿ. ಇನ್ನು ಸಮ್ಮರ್ ಅಂದ್ರೇ ನಮಗೇನು ಬಿಸಿ ಜಾಸ್ತಿ, ಎಷ್ಟು ಬಿಸಿ ಇರುತ್ತೆ ಅಂದರೆ ಎಂಥದ್ದೇ ಬಟ್ಟೆ ಹಾಕ್ಕೊಂಡಿರಲಿ ನಮಗೆ ಆ ಸೆಕೆಗೆ ತಡೆಯೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾವು ಸಿಂಥೆಟಿಕ್ ಕ್ಲಾತ್ ಆಗಿರ್ಬೋದು, ಉಲ್ಲನ್ನು, ಆ ಥರದಕ್ಕೆಲ್ಲನೂ ಸಹ ಪ್ರಿಫರೆನ್ಸ್ ಕೊಡ್ದಿರಾ ಆದಷ್ಟು ಕಾಟನ್ ಕ್ಲಾತ್ಸನ್ನೇ ನಾನಿಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾವುದೆಲ್ಲ ತೊಗೊಂಡು ಬಂದಿದ್ದೀನಿ ಮತ್ತು ಯಾವುದು ಅಂದರೆ ಅದರ ಕಾಸ್ಟ್ಗಳು ಸಹ ನಾನು ಹಾಗೆ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ಮೊದಲಿಗೆ ಇಲ್ಲಿ ಈ ಒಂದು ರಾಶಿಯಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಫಸ್ಟ್ ನಾನು ಸಪ್ರೇಷನ್ ಅನ್ನೋದು ಮಾಡ್ಕೋಬೇಕಂದ್ರೆ ಸಪ್ರೇಟ್ ಮಾಡ್ಕೋಬೇಕು. ಈ ಒಂದು ಶಾರ್ಟ್ಸು ಮತ್ತು ಟೀ ಶರ್ಟ್ಸ್ ಎಲ್ಲ ಅದನ್ನ ಮಾಡ್ಕೊಳ್ಳೋಣ. ಪೀಪಲ್ ಶಾರ್ಟ್ಸ್ ಎಲ್ಲ ಎತ್ಕೊಡಪ್ಪ, ಟೀ ಶರ್ಟ್ಸ್ ಎಲ್ಲ ಒಂದು ಕಡೆ ಇಟ್ಕೋ ಮತ್ತು ಶಾರ್ಟ್ಸ್ ಎಲ್ಲ ಒಂದು ಕಡೆ ಕೊಡು. ಓಕೆ, ನೀವು ಅಂದ್ಕೊಳ್ಬೋದು ಇಷ್ಟೊಂದು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀರಾ, ಅದರಲ್ಲಿ ಇದು ಕ್ವಾಲಿಟಿ ಅಂತೂ A1 ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಇಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆಗಳು, ಇಷ್ಟು ಬಟ್ಟೆಗಳಿಗೆ ನೀವು ಅಂದ್ಕೊಳ್ಬೋದು, ಒಂದು ಅಂದಾಜು ಹಾಕ್ಬೋದು, ಒಂದು 10,000 ಇಂದ 12,000ವರೆಗೂ ಅಥವಾ ಇನ್ನೂ ಜಾಸ್ತಿನೇ ಇದಕ್ಕೆ ಅಮೌಂಟ್ ಆಗಿರ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇದರ ಕಾಸ್ಟ್ ಎಷ್ಟು ಮತ್ತು ಎಲ್ಲಿ ತೊಗೊಂಡೆ, ತುಂಬ ಅಂದರೆ ತುಂಬ ಚೀಪಾಗಿ ನಾನು ಯಾವ ಒಂದು ಜಾಗದಲ್ಲಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಬಂದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಸಹ ನೋಡಿ. ಹಂಗೆ ಬಿಸಾಡಬೇಡ, ಒಂದು ಸೈಡ್ ಇಲ್ಲೇ ಒಂದು ಸೈಡ್ ಇಟ್ಕೊಪ್ಪ, ಅಷ್ಟೇ ಅಲ್ವಾ. ಎಷ್ಟಿದೆ? 2 ಇದು ಅಪ್ಪಾಜಿದು, 2 ಒಂದು ಪ್ಯಾಂಟ್ ಅಲ್ಲೇ ಇತ್ತು ರೂಮಲ್ಲಿ, 3 4 5 6 7 8 ಚೆನ್ನಾಗಿದೆ. ಇದು ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಪ್ರಿಂಟೆಡ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಲೆಂತ್ ಚಿಕ್ಕದಾದ್ರೂ ಸಹ ಈ ಪ್ರಿಂಟ್ ಇಷ್ಟ ಆಗಿ ತೊಗೊಂಡು ಬಂದಿದ್ದೀನಿ. ಎಷ್ಟು ದಿನ ಆದರೆ ಅಷ್ಟು ದಿನ ಹಾಕ್ಕೊಂಡ್ಲಿ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಕ್ಷಿಗಳು ಅನ್ನೋದು ಇದೆ.
ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪಕ್ಷಿಗಳಿದೆ. ಹಾಗೆ ಇದು ಒಂದು ಬ್ಲ್ಯಾಕ್ ಕಲರ್ ಮೇಲೆ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಪ್ರೀಮಿಯಂ ಕ್ವಾಲಿಟಿದಿದು. ಸೊ ಇವುಗಳ ಕಾಸ್ಟ್ ಬಂದುಬಿಟ್ಟು ಜಸ್ಟ್ 200, 250 ಶಾರ್ಟ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಒಂದೊಂದ್ರದ್ದು ಸಹ 200, 250 ಆ ಒಂದು ರೇಂಜಲ್ಲಿ ಇದ್ರದ್ದು ಕಾಸ್ಟ್ ಅನ್ನೋದಿದೆ. ಸೊ ಕ್ವಾಲಿಟಿ ಒಂದೊಂದು ರೀತಿ, ಅಂದರೆ ಇದು ಕಂಪ್ಲೀಟ್ ಕಾಟನ್ನೇ. ನಾನು ಆಲ್ಮೋಸ್ಟ್ ಎಲ್ಲನೂ ಸಹ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಒಂದೇ ಥರದ್ದು ತೊಗೊಳೋದು ಬೇಡ ಅಂತ ನಾನು ಒಂದೊಂದು ಡಿಸೈನ್, ಅಂದರೆ ಒಂದೊಂದು ಪ್ಯಾಟ್ರನಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಈ ಇದು ಶಾರ್ಟ್ಸ್ ಬಂದುಬಿಟ್ಟು ಇದು 450 ರುಪೀಸು. ಇದೊಂದು ಮಾತ್ರ ಕಾಸ್ಟ್ಲಿ ಆಯಿತು. ಇದು ಮತ್ತು ಈ ಒಂದು ವೈಟ್ದೇನು ಕಾಣ್ತಾ ಇದೆ ನೋಡಿ, ಇವೆರಡು ಮಾತ್ರ ಕಾಸ್ಟ್ಲಿ ಆಯಿತು. ಇನ್ನು ಮಿಕ್ಕಿದೆಲ್ಲನೂ ಸಹ 250, 300 ಆ ರೇಂಜಲ್ಲೇ ಸಿಕ್ತು. ಇವೆರಡು ಮಾತ್ರ ನನಗೆ 450, 500 ರೇಂಜಲ್ಲಿ ಇವೆರಡು ಶಾರ್ಟ್ಸನ್ನು ಸಹ ಸಿಕ್ತು. ಸೊ ಈಗ ಇವುಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಟಿ ಶರ್ಟ್ಸ್ ಹಾಗೆ ಕಟ್ ಮಾಡಿ ಈ ಕಡೆ ಇಡು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನು ಏನಪ್ಪ ಅಂದರೆ ಇವುಗಳಿಗೆ ಮ್ಯಾಚ್ ಮಾಡಿ ಆ ಟಿ ಶರ್ಟ್ಸ್ನ ತೊಗೋಬೇಕು. ನನಗಂತೂ ನಿನ್ನೆ ಶಾಪಿಂಗ್ ಹೋಗಿದ್ದು. ನಾನು ಆ್ಯಕ್ಚುಲಿ ಮನೇಲಿ ನಾನು ಅಂದ್ಕೊಂಡೋಗಿದ್ದು ಶಾಪಿಂಗ್ ವಿಡಿಯೋನು ಸಹ ವ್ಲಾಗ್ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂದರೆ ಆ ಜಾಗ ಹೇಗಿದೆ, ಎಷ್ಟು ಬಟ್ಟೆ ಇರುತ್ತೆ, ಏನು ಕಲೆಕ್ಷನ್ ಸಿಗುತ್ತೆ ಅನ್ನೋದು ಸಹ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ಅಲ್ಲಿ ಕರ್ಕೊಂಡೋಗ್ಬಿಟ್ಟು 30 ಮಿನಿಟ್ಸಲ್ಲಿ ನೀವು ಆಚೆ ಕಡೆ ಇರಬೇಕು ಅಂತ ಹೇಳಿದ್ರು. ಸೊ ಇಷ್ಟು ಬಟ್ಟೆಗಳನ್ನ ನಾನು ಒನ್ ಅವರಲ್ಲಿ, ಅವ್ರು 30 ಮಿನಿಟ್ಸ್ ಹೇಳಿದ್ರು, ಬಟ್ 1 ಅವರ್ ಟೈಮ್ ತಗೊಂಡು ಇಷ್ಟು ಶಾಪಿಂಗ್ನು ಸಹ ಮುಗಿಸ್ಕೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ನನಗೆ ವಿಡಿಯೋನ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ನೆನಪೇ ಇಲ್ಲ. ಲಾಸ್ಟ್ ಬಿಲ್ಲಿಂಗ್ ಆಗಿ ಮತ್ತೆ ಬಂದು ಕಾರಲ್ಲಿ ಕೂತ್ಮೇಲೆ ಅಯ್ಯೋ ವಿಡಿಯೋ ಮಾಡಬೇಕಾಗಿತ್ತಲ್ವ ಅಂತ ನಮ್ಮ ಹಿತೈಷಿ ಜೊತೆ ಹೇಳಿದೆ. ಸೊ ಆ ರೀತಿ ಆಗೋಯ್ತು ನನಗೆ. ನೆಕ್ಸ್ಟ್ ಟೈಮ್ ನಾನು ಈ ಒಂದು ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದು ಪ್ಲೇಸ್ಗೆ ಹೋದಾಗ ನಾನು ವಿಡಿಯೋನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆಯಿತಾ? ಈ ಕಡೆ ಕೊಡು. ಸೊ ಈಗ ಇದಕ್ಕೆ ಪೇರಪ್ ಮಾಡಬೇಕು. ಈ ಟಿ ಶರ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಈ ಒಂದು ಟಿ ಶರ್ಟ್ಸ್ ಬಂದುಬಿಟ್ಟು ಜಸ್ಟ್ 129 ರುಪೀಸ್ ಅಷ್ಟೇ. 129 ಮತ್ತು ಒಂದೊಂದಂತೂ ಕೆಲವೊಂದು ನೀವು ಇನ್ನೊಂದು ತೋರಿಸ್ತೀನಿ ರೀ. ಈ ಒಂದು ಟಿ ಶರ್ಟ್ಸ್ ಅಂತೂ ಜಸ್ಟ್ 99 ರುಪೀಸ್ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿಗಂತೂ ಯಾವುದೇ ಕಡಿಮೆ ಅನ್ನೋದಿಲ್ಲ, ತುಂಬ ಚೆನ್ನಾಗಿದೆ. ಇದು 99 ರುಪೀಸು, ಇದು 129 ರುಪೀಸು. ಸೊ ಇದೇ ರೇಂಜಲ್ಲೇ ಆಲ್ಮೋಸ್ಟ್ ಟಿ ಶರ್ಟ್ಸ್ ತೊಗೊಂಡಿರೋದು. ಶಾರ್ಟ್ಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇನ್ನು ಈ ಒಂದು ಬಟ್ಟೆಗಳು ತರೋದು ಒಂದು ಟಾಸ್ಕ್ ಆದರೆ, ಇವುಗಳನ್ನ ಈ ರೀತಿ ಅಸೆಂಬಲ್ ಮಾಡೋದು ಇನ್ನೂ ದೊಡ್ಡ ಟಾಸ್ಕು. ನೀವು ನೋಡ್ತಾ ಇರಿ. ಹಾಗೆ ನನಗಂತೂ ಯಾವುದು ನೀಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾಯಿದೆ. ಇಲ್ಲಿ 3 ಕಲರ್ದು ನನ್ನ ಹತ್ರ ಗ್ರೀನ್ ಕಲರ್ ಪ್ಯಾಂಟ್ಸ್ ಇದೆ, 3 ಶೇಡ್ಸಲ್ಲಿದೆ. ಸೊ ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ ನೋಡೋದೇ ಸರಿ ಹೋಗಿದೆ. ಸೊ ಈ ಬ್ಲ್ಯಾಕ್ಗೆ ಲೈಟ್ ಗ್ರೀನನ್ನು ಇಟ್ಟಿದ್ದೀನಿ. ಸೊ ಆ ಪ್ರಿಂಟ್ ಸ್ವಲ್ಪ ಆ ಕಲರಲ್ಲಿರೋದ್ರಿಂದ. ಇನ್ನು ಡಾರ್ಕ್ ಗ್ರೀನ್ ಬಂದುಬಿಟ್ಟು ಎಲ್ಲೋಗಿಟ್ಟಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಆ ಪ್ಯಾಂಟಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಯೆಲ್ಲೋ ಕಲರ್ದು ಪ್ರಿಂಟ್ ಸಹ ಇದೆ. ಇನ್ನು ಇದು ಬಂದುಬಿಟ್ಟು ವೈಟಿಗೆ ಯಾವಾಗಲೂ ಅಷ್ಟೇ ಈ ಒಂದು ಬ್ಲೂ ಜೀನ್ಸ್ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ನನ್ನ ಫೇವ್ರೇಟು ಪರ್ಸ್ನಲಿ. ಸೊ ಅದನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಇನ್ನು ಹಾಗೆ ಈ ವೈಟು ಇದಕ್ಕೆ ಇಡೋದಾ ಬೇಡ ಅಂತ ಒಂದು ಯೋಚನೆ. ಬಟ್ ಇದು ನೋಡ್ತಾ ಇದ್ದೀರಲ್ವಾ, ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂದರೆ ನಾನು ಅಲ್ಲಿ ಒಂದು ನೋಡಲಿಲ್ಲ. ಬಟ್ ಇಲ್ಲಂತೂ ನಾನು ಒಂದಕ್ಕೊಂದು ಇಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯೋ. ನಾನು ನೋಡಿ ತೊಗೊಂಡು ಬಂದಿದ್ರು ಇಷ್ಟು ಒಂದು ಒಳ್ಳೆ ಮ್ಯಾಚಿಂಗ್ನಲ್ಲಿ ತೊಗೊಳ್ತಾ ಇದ್ನೋ ಇಲ್ವೋ, ಅಥವಾ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ. ಇನ್ನು ಈ ಗ್ರೀನ್ಗೆ ಬಂದುಬಿಟ್ಟು ನಾನು ಯೆಲ್ಲೋ ಶಾರ್ಟ್ಸನ್ನು ಇಡ್ತಾ ಇದ್ದೀನಿ. ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕೂಲಾಗಿ ಅಂತ. ಇನ್ನು ಇದಂತೂ ಪಿಂಕು, ಇದ್ರ ಮೇಲೆ ಗ್ರೀನ್ ಕಲರ್ದು ಲೈಟಾಗಿ ಡಾಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಗ್ರೀನ್ ಪ್ಯಾಂಟನ್ನು ನಾನು ಮ್ಯಾಚ್ ಮಾಡಿದ್ದೀನಿ. ಮತ್ತು ಈ ಒಂದು ಪ್ಲೈನ್ ಟಿ ಶರ್ಟ್ಗೆ ಈ ಸ್ಮಾಲ್ ಶಾರ್ಟ್ಸ್ ಏನಿತ್ತು ನೋಡಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವ, ಸೊ ಅದನ್ನು ನಾನಿಲ್ಲಿ ಮ್ಯಾಚ್ ಮಾಡಿದ್ದೀನಿ. ನೋಡು ಆಗ ಇದಕ್ಕಿದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗೈತೆ ನೋಡರಿ. ನನಗೆ ಅಲ್ಲಿ ಗೊತ್ತೇ ಇಲ್ಲ ಏನು ಚೆನ್ನಾಗಿ ಮ್ಯಾಚ್ ಆಗೈತೆ. ಸೇಮು ಯಾವುದೋ ಒಂದು ಎತ್ತಿ ನಾವು ಅಲ್ಲಿ ನಮಗೆ ಯಾವ್ದು ಎತ್ಕೊಂಡಿದ್ದೀವಿ ಅಂತ ಕೂಡ ಯಾವ್ದು ಎತ್ಕೊಂಡಿದ್ದೀವಿ ಅಂತ ಸಹ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲ ಪೇರಪ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆಯೋ, ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ. ಇದಕ್ಕೆ ಇದು ಹಾಕ್ಕೊಂಬಿಡಪ್ಪ. ಟ್ರಕ್ಕಿಂಗ್ ಹೋದಾಗ ಟ್ರಕ್ಕಿಂಗಿಗೆ ಇದು ಇರುತ್ತಾ ಶರ್ಟ್? ಇದು ಬೇಡ.
ಯಾವ್ದದು ಉಡ್ಡಿ ಸೇತಲ್ಲ? ಹುಡ್ಡಿ ಎತ್ಕೊಂಡು ಹೋಗ್ತೀಯ ಈ ಶಕೆಯಲ್ಲಿ? ಚಳಿ ಇದ್ರೆ ಅದನ್ನೊಂದು ಚಳಿ ಇರೋದೇ ಇಲ್ಲ ಈ ಸಮ್ಮರ್. ನೀನು ಎಂಥ ಮಳೆ ಬೀಳಿ ಚಳಿ ಬರಲ್ಲ. ಸೊ ಎಲ್ಲನೂ ಸಹ ಪೇರಪ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಸುಮ್ಮನೆ ಆಗಕ್ಕೆ ನೋಡೋಣ ಯಾವ್ದ್ಯಾವುದು ಮ್ಯಾಚ್ ಆಗುತ್ತೆ ಅಂತೆಲ್ಲ ಇಟ್ಟಿದ್ದೀನಿ. ಸೊ ಅಲ್ಲಂತೂ ನಾವು ಇದನ್ನೆಲ್ಲ ನೋಡೋಷ್ಟು ಟೈಮೇ ಇರಲಿಲ್ಲ. ಯಾಕೆ ಅಂದರೆ ಈ ಒಂದು ಶಾರ್ಟ್ಸೇ ಒಂದು ಲೈನಲ್ಲಿರುತ್ತೆ, ಈ ಟೀ ಶರ್ಟ್ಸೇ ಬೇರೆ ಎಲ್ಲೋ ಇರುತ್ತೆ. ಎಲ್ಲಿ ಯಾವುದು ಚೆನ್ನಾಗಿರೋದು ಕಾಣಿಸ್ತೋ ಎಲ್ಲ ಎತ್ತಿ ಹಾಕ್ಕೊಂಡಿದ್ದು ಬಿಲ್ಲಿಂಗ್ ಹತ್ರ ಬಂದು ಸೆಲೆಕ್ಷನ್ ಮಾಡಿಕೊಂಡು ಸೊ ತೊಗೊಂಡು ಬಂದಿದ್ದು ಆ ಥರ ಮಾಡಿದ್ವಿ. ಬಟ್ ಇಲ್ಲಿ ಬಂದುಬಿಟ್ಟು ಒಂದಕ್ಕೊಂದು ಪೇರಪ್ ಮಾಡ್ತಾಯಿದ್ರೆ ಎಷ್ಟು ಪರ್ಫೆಕ್ಟಾಗಿ ಅಂದರೆ ಇದಕ್ಕಿದೆ ಅಂತ ನಾವು ಹೋಗಿ ಮ್ಯಾಚಿಂಗ್ ಹುಡುಕಿದ್ರೂ ಅಷ್ಟು ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಇಲ್ಲಿ ಪೇರಪ್ ಆಗಿದೆ. ಇನ್ನು ಒಂದು ಮಾತ್ರ ಎಲ್ಲನೂ ಶಾರ್ಟ್ಸೇ ತೊಗೊಂಡಿದ್ದೀನಿ, ಯಾವುದು ಪ್ಯಾಂಟ್ ತೊಗೊಂಡಿಲ್ಲ. ಸಮ್ಮರ್ ಅಲ್ವಾ, ಸೊ ಶಾರ್ಟ್ಸ್ ಆದರೆ ತುಂಬ ಕಂಫರ್ಟಾಗಿ ಫೀಲ್ ಆಗುತ್ತೆ ಅಂತ. ಇನ್ನು ಒಂದೇ ಒಂದು ಮಾತ್ರ ಟ್ರ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀವಿ. ಇದು ಏನಕ್ಕೆ ಅಂದರೆ 10 ಡೇಸಲ್ಲಿ ಒಂದು ದಿನ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ. ಅಂದರೆ ಇವರು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇರುವಂತಹ ಪ್ಲೇಸೇ ಬೆಟ್ಟ ಗುಡ್ಡಗಳ ಮೇಲೆ ಇರೋದು. ಸೊ ಅಲ್ಲಿ ಟ್ರಕ್ಕಿಂಗ್ಗೆ ಕರ್ಕೊಂಡು ಹೋಗೋದ್ರಿಂದ ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾವಿಲ್ಲಿ ಒಂದು ಟ್ರ್ಯಾಕ್ ಪ್ಯಾಂಟು ಹಾಗೆ ಒಂದು ಟೀ ಶರ್ಟು, ಇದನ್ನು ಸಹ ನಾನು ಡಾರ್ಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಲೈಟ್ ಕಲರ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಟ್ರಕ್ಕಿಂಗು ಅಂದರೆ ಮಾಮೂಲಿಯಾಗಿ ಮಕ್ಕಳು ಬಟ್ಟೆನ ತುಂಬ ಗಲೀಜು ಮಾಡ್ಕೊಂಬಿಡ್ತಾರೆ. ಇನ್ನು ಟ್ರಕ್ಕಿಂಗಲ್ಲಂತೂ ಹತ್ತು ಇಳಿ ಬೀಳು ಎದಳು ಯಾಕೆ ಸುಮ್ಮನೆ ಅಂತ ಇದು ಬೇಡ, ಇದು ಮನೆಯಲ್ಲೇ ಇಟ್ಕೊಂಡ್ಬಿಡ್ತೀನಿ, ಚೆನ್ನಾಗಿದೆ ಯಾವಾಗಾದರೂ ಹಾಕೋದಕ್ಕಾಗತ್ತೆ. ಸೊ ಈ ಒಂದು ಡಾರ್ಕ್ ಟೀ ಶರ್ಟ್ ಕೊಟ್ಟು ಇನ್ನು ಈ ಪ್ಯಾಂಟಿಗೆ ಮ್ಯಾಚ್ ಆಗೋದಕ್ಕೆ ಇದನ್ನು ನಾನಿಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಈ ಒಂದು ಕೋಟ್ಗಂತೂ ಒಂದು ದೊಡ್ಡ ಕಥೆನೇ ಇದೆ. ಏನಪ್ಪ ಅಂದರೆ ಇದು ಹೊಸದಾಗಿ ತೊಗೊಂಡಿದ್ದಲ್ಲ, ಇದು ಆಲ್ಮೋಸ್ಟ್ ತೊಗೊಂಡು ಒಂದು 2 to 3 ಇಯರ್ಸೇ ಆಗ್ತಾ ಬಂದಿದೆ. ಕೋವಿಡ್ ಮುಗಿದ ಮೇಲೆ ನಾವು ಹಿಮಗೋಪಾಲ ಟೆಂಪಲ್ಗೆ ಹೋಗಿದ್ವಿ. ನಿಮಗೆ ಗೊತ್ತೇ ಇರ್ಬೋದು, ಮೈಸೂರಿನ ಹತ್ರ ಬರುತ್ತೆ ಹಿಮಗೋಪಾಲ ಟೆಂಪಲ್ ಅನ್ನೋದು. ಬೆಟ್ಟದ ಮೇಲೆ ಇರುತ್ತೆ. ಅದು ಬಂದು ಬಂಡೀಪುರ ಫಾರೆಸ್ಟ್ ಏನಿದೆ ನೋಡಿ, ಆ ಒಂದು ಫಾರೆಸ್ಟ್ ಒಳಗಡೆ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಹೋಗಿದ್ವಿ. ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲನೂ ಸಹ ಇರ್ತಾರೆ. ಆ ಒಂದು ಜಾಗದಲ್ಲಿ ಒಂದು ಶಾಪ್ ಇಟ್ಟಿದ್ರು. ಅಲ್ಲಿ ತೊಗೊಂಡು ಬಂದಂತಹ ಒಂದು ಸರ್ಕಾರಿ ಶಾಪ್ನಲ್ಲಿ ತೊಗೊಂಡು ಬಂದಿರುವಂತಹ ಕೋಟ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ಫಾರೆಸ್ಟ್ ಟ್ರಕ್ಕಿಂಗ್ ಹೋಗೋದಕ್ಕೆ ಹಾಕ್ಕೊಳ್ಳುವಂತಹ ಕರೆಕ್ಟಾಗಿ ಸೂಟ್ ಆಗುವಂತಹ ಒಂದು ಕಲರ್ ಇರ್ಬೋದು, ಮತ್ತು ಡಿಸೈನ್ ಸಹ ಅದೇ ರೀತಿ ಇದೆ. ಸೊ ಇದನ್ನು ಹಾಕ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟೈಮ್ ಅಂದರೆ ಸಮ್ಮರ್ ಕ್ಯಾಂಪಲ್ಲಿ ಯಾವುದು ಟ್ರಕ್ಕಿಂಗ್. ಅವ್ನು ಎಲ್ಲೋ ನಿದ್ದೆ ಹೋಗ್ತಾ ಇದ್ದಾನೆ. ನಾನಿಲ್ಲಿ ವಿಡಿಯೋ ಬಡ್ಕೊಂಡು ಶಾಪಿಂಗಲ್ಲೂ ಹಂಗೆ ನಾವೆಲ್ಲ ಸೆಲೆಕ್ಟ್ ಮಾಡಿ ಹಿತೈಷಿ ನಾನೆಲ್ಲ ಎತ್ತಿ ಹಾಕ್ಕೊಳ್ತಾ ಇದ್ವಿ. ಅವನದೇನೋ ಚಿಂತೆ, ಅವ್ನು ಆಡೋದು, ಸ್ಕೇಟಿಂಗ್ ಮಾಡೋದು, ಆ ಮಾಲಲ್ಲಿ ಓಡೋಗೋದು, ಜಾರ್ಕೊಂಡು ಹೋಗೋದು, ಈ ಕೆಲಸ ಮಾಡ್ತಾ ಇದ್ದೆ. ಯಾರೋ ಮಾಡೋರಿದ್ರೆ ಹಿಂಗೆ ಜನಗಳಿಗೆ ನೋಡಿ, ನಾನು ಇಲ್ಲಿ ಇಷ್ಟು ಪಡ್ತಾ ಇದ್ದೀನಿ, ನಿಮ್ಮ ಜೊತೆ ಇಷ್ಟು ಹಂಚ್ಕೊಳ್ತಾ ಇದ್ದೀನಿ. ಇದು ಏನು ಎಲ್ಲೋ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಎಲ್ಲಿ ಅಂತ ಇದ್ದಾನೆ. ಸೊ ಟ್ರಕ್ಕಿಂಗಿಗೋಸ್ಕರ ಸ್ಪೆಷಲ್ಲಾಗಿ ಈ ಒಂದು ಸೆಟ್ನ ಎತ್ತಿಡ್ತಾ ಇದ್ದೀನಿ. ಹಾಕ್ಕೊಂತೀಯ ತಾನೆ? ಹಾಂ. ಸೊ ಈಗ ಎಲ್ಲ ಆಯ್ತಲ್ವಾ, ಈಗ ಒಂದರಲ್ಲಿ ಒಂದನ್ನು ನೀಟಾಗಿ ನಾನು ಜಸ್ಟ್ ಪೇರಪ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ನೀಟಾಗಿ ಅದನ್ನ ಫೋಲ್ಡ್ ಮಾಡೋದು ಯಾವ ರೀತಿ ಏನು ಬಂಡೀಪುರ ಫಾರೆಸ್ಟ್ ಎಂಟ್ರೆನ್ಸ್ ಅಂತ ಸಿಗೋದು. ಹೌದನ್ನೇ ನಾನು ಇಷ್ಟೊತ್ತು ಹೇಳಿದ್ದು, ನೀವು ಕೇಳಿಸ್ಕೊಂಡಿದ್ದೀನಿ ನೋಡಿ ಹೇಗಿದೆ ನೋಡಿ. ಇಷ್ಟೊತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಥರ ಬಂಡೀಪುರ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ಹಿಮಗೋಪಾಲ ಟೆಂಪಲ್ಗೆ ಹೋಗೋ ಜಾಗದಲ್ಲಿ ತಗೊಂಡಿದ್ದು ಅಂತ. ಇವಾಗ ಹಿಂಗೆ ಅಂದ್ಬಿಟ್ಟು ಅಲ್ಲಿ ತಗೊಂಡಿತ್ತ. ಅವನಿಗೆ ಇವಾಗ ತಾನೇ ಎಕ್ಸಾಮ್ ಮುಗಿಸಿ ಬಂದಿದ್ದಾನೆ. ಅವ್ನಿಗೊಂದು ರೀತಿ ಮೈಂಡೆಲ್ಲ ಇದು ಹಾಗಂತ ಏನು ಭರ್ಜರಿಯಾಗಿ ಓದ್ಬಿಟ್ಟಿದ್ದಾನೆ ಅಂತಲ್ಲ, ಬಟ್ ನಾನು ಭರ್ಜರಿಯಾಗಿ ಕಾಟ ಕೊಟ್ಟಿದ್ದೀನಿ. ನನ್ನ ಕಾಟಕ್ಕೆ ಅವ್ನಿಗೆ ಹಂಗೆ ಆಗೋಗಿದೆ. ಓದಿರೋದು ಏನು ಓದಿದ್ದಾನೋ, ಬರ್ದಿರೋದು ಏನು ಬರ್ದಿದ್ದಾನೋ ರಿಸಲ್ಟ್ ದಿನ ಗೊತ್ತಾಗುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಅಂತೂ ನಿಮಗೆ ಈ ಒಂದು ಬಟ್ಟೆಗಳನ್ನ ತೋರಿಸೋದ್ರಲ್ಲೇ ಮುಗಿತಾ ಇದೆ. ಯಾಕೆಂದರೆ ವಿಡಿಯೋ ಈಗಲೇ ಲೆಂತಿ ಆಗಿರೋದ್ರಿಂದ ಇದರ ಫೋಲ್ಡಿಂಗ್ ಟಿಪ್ಸ್ ಇರ್ಬೋದು, ಮತ್ತು ಎಲ್ಲಾದರೂ ನಾವು ಟ್ರಿಪ್ಸ್ ಹೋಗುವಾಗ ಯಾವ ರೀತಿ ನಾವು ಅಸೆಂಬಲ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗಿರುತ್ತೆ ಅನ್ನೋದನ್ನೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋಲಿ ಖಂಡಿತವಾಗ್ಲೂ ಟಿಪ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ದರೆ ಈಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಎಲ್ಲ ಬಟ್ಟೆಗಳನ್ನೂ ನಾನು ವೆಂಕಟೇಶ್ವರ ಟೆಕ್ಸ್ಟೈಲಲ್ಲಿ ತೊಗೊಂಡು ಬಂದಿದ್ದು. ಸೊ ಅಲ್ಲಿ ಬಟ್ಟೆಗಳ ಕಾಸ್ಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ.